ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಏನು ರಾಫಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಗೈಸ್, ನಾನು ಇವಾಗ ಊರಲ್ಲಿರೋದ್ರಿಂದ ಹಾಗೆಯೇ ಡೇ ಇನ್ ಮೈ ವಿಲೇಜ್ ಅಂತ ಒಂದು ವಿಡಿಯೋ ಮಾಡೋಣ ಅಂತ ಇವತ್ತು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಯ್ಯೋ, ವಿಡಿಯೋ ಶೂಟ್ ಮಾಡೋಕ್ಕೆ ಹೋಗಿ ಹಾಲೆಲ್ಲ ಉಕ್ಕಿಸ್ಬಿಟ್ಟಿದ್ದೀನಿ. ವಾಟ್ ಟು ಡೂ ರಾಫಿಯಾ? ಹಾಲೆಲ್ಲ ಉಪ್ಪಿಟ್ಟಿದೆ. ನೀನೇ ಮಾಡಿದ್ದು, ನಾನಲ್ಲ. ಸೊ ಗೈಸ್, ಎಷ್ಟು ಚಳಿ ಇದೆ ಅಂದರೆ ಬೆಳಗಿನ ಜಾವ ಎದ್ದೇಳೋದು ಅಂದರೆ ಇಲ್ಲಿ 9 ಗಂಟೆಗೆ ಆಗೋಗಿದೆ. 9 o'clock ಗೆದ್ರೂ ಫುಲ್ ಮಂಜೆಲ್ಲ ಕವರ್ ಆಗಿ ಯಪ್ಪ ಬರೋದು ಬಂದಿದ್ದೀನಿ. ಕರೆಕ್ಟು ಮಳೆಗಾಲ ಸ್ಟಾರ್ಟ್ ಆದಾಗ ಬಂದುಬಿಟ್ಟಿದ್ದೀನಿ. ಆಯ್ತಾಗಲ್ಲ, ಸಖತ್ತಂದರೆ ಸಖತ್ತು ಚಳಿ. ಈ ಬೆಂಗಳೂರಲ್ಲಿ ಇರೋರಿಗೆ ಅಲ್ಲಿ ವೆದರ್ಗೆ ಅಡ್ಜಸ್ಟ್ ಆಗಿ ಇಲ್ಲಿ ವೆದರ್ಗೆ ಮತ್ತೆ ಅಡ್ಜಸ್ಟ್ ಆಗೋದು ಮಾತ್ರ ತುಂಬ ಕಷ್ಟ. ಸೊ ಎದ್ದ ತಕ್ಷಣ ಬ್ರಷ್ ಆದ ತಕ್ಷಣ ನಾವು ಮಾಡೋ ಕೆಲಸ ಏನು ಗೊತ್ತಾ? ಕಾಫಿ 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 ಕಾಫಿ. ಯಾವಾಗಲೂ ಕೆಲಸ ಮಾಡೋದು ಅಜ್ಜಿ. ಓಕೆ, ನಾರ್ಮಲಿ ಎಲ್ಲರೂ ಯಾರು ಇನ್ಸ್ಟಂಟ್ ಕಾಫಿ ಮಾಡಲ್ಲ. ಇಲ್ಲೆಲ್ಲರೂ ಆಲ್ಮೋಸ್ಟ್ ಫಿಲ್ಟರ್ ಕಾಫಿ ಮಾಡ್ಕೊಳ್ತಾರೆ. ಬಟ್ ನನಗೆ ಇನ್ಸ್ಟಂಟ್ ಕಾಫಿ ಅಭ್ಯಾಸ ಇರೋದ್ರಿಂದ ನಾನು ಇನ್ಸ್ಟಂಟ್ ಕಾಫಿನ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಬೇಬಿಗೆ ಜಗ್ಗೆರೆ ಮಿಲ್ಕ್. ನನಗೆ ಬೂಸ್ಟ್ ತರೋಕ್ಕೂ ಮರ್ತೋಯ್ತು. ನಮ್ಮೂರಲ್ಲಿ ಏನು ಗೊತ್ತಾ, ಒಂದು ಅಂಗಡಿಗೆ ಹೋಗ್ಬೇಕು ಅಂದರೆ ನಾವು ಇವಾಗ 1 ಕಿಲೋಮೀಟರ್ ಹೋಗ್ಬೇಕು ದೂರ. ಇಲ್ಲಿ ಯಾವ ಅಂಗಡಿಗಳು ಇರಲ್ಲ, ಏನೂ ಇರಲ್ಲ. ಸೊ ಅವಳಿಗೆ ಜಾಗ್ರಿ ಹಾಕ್ಬಿಟ್ಟು ಮಿಲ್ಕ್ ಕುಡಿತಾ ಇದ್ದಾನೆ. ನಾನೀಗ ಬಿಸಿ ಬಿಸಿ ಕಾಫಿ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ಸ್ಟ್ಯಾಂಟ್ ಕಾಫಿ. ಅದೇನಂತ ಗೊತ್ತಿಲ್ಲ ಇವಳಿಗೆ. ಕಾಫಿ ಕಂಡ್ರೆ ಆಗಲ್ಲ, ಟೀ ಕಂಡ್ರೆ ಆಗಲ್ಲ, ಎರಡನ್ನೂ ಕುಡಿಯಲ್ಲ ಅವಳು. ಸೊ ನಾನು ಸ್ಟ್ರಾಂಗ್ ಕಾಫಿ ರೆಡಿ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಇವಾಗ ಸ್ವಲ್ಪ ಹಲ್ಲುಜ್ಬಿಟ್ಟಾದರೂ ಕಾಫಿ ಕುಡಿತಾ ಇದ್ದೀನಿ. ಕೆಲವೊಂದು ಸಲ ಹಾಗೆ ಕುಡಿದ್ಬಿಡ್ತೀನಿ ಡೈರೆಕ್ಟ್ ಎದ್ದ ತಕ್ಷಣ ಕಾಫಿನ. ಸ್ಟ್ರಾಂಗ್ ಟೀತ್. ಯಾರ್ದು ಸ್ಟ್ರಾಂಗ್ ಟೀತ್? ನನ್ನ ಮಗಳದ್ದು ಸ್ಟ್ರಾಂಗ್ ಟೀತ್. ಅಜ್ಜಿ ಕಚ್ಲಿ. ಹೌದು. ಚಿಯರ್ಸ್. ಕಾಫಿ ರೆಡಿಯಾಗಿದೆ. ಈ ಚಳಿಗೆ ಕಾಫಿ ಕುಡಿಯೋದೇ ಒಂಥರ ಮಜಾ. ಇವತ್ತು ಹೋಗ್ತೀವಿ ನಾವು. ಬರ್ತೀಯಾ? ಹೋಯ್ತೆ ಬೆಂಗಳೂರಿಗೆ ಕರ್ಕೊಂಡು ಹೋಯ್ತಾಳಂತೆ. ಬರ್ತೀಯಾ? ಬಾವಣ್ಣ ಮನೆಗೆ. ಸೊ ಗೈಸ್, ನೋಡಿ ನಮ್ಮೂರು ವೆದರ್ ಹೆಂಗಿದೆ. ನೋಡಿ, ನಾನು ಅಕ್ಕಿ ರೊಟ್ಟಿ ಕೇಳಿದ್ರೆ ನಮ್ಮಮ್ಮ ಚಪಾತಿ ಮಾಡ್ತೈತೆ. ವೆರಿ ಬ್ಯಾಡ್ ಮಮ್ಮಿ. ಅಕ್ಕಿ ರೊಟ್ಟಿ ಮಾಡ್ಬೇಕು ತಾನೆ? ಅಕ್ಕಿ ರೊಟ್ಟಿ ಮಾಡು ಅಂದೆ ತಾನೆ? ಏನಕ್ಕೆ ಚಪಾತಿ ಮಾಡ್ತಿದ್ಯಾ? ಅಕ್ಕಿ ರೊಟ್ಟಿ ನೆನ್ನೆ ಮಾಡಿದ್ದಿಲ್ವಾ? ಡೈಲಿ ಅಕ್ಕಿ ರೊಟ್ಟಿನೇ ಮಾಡಿದ್ದೆ. ನಾನು ಬೆಂಗಳೂರಲ್ಲಿ ಡೈಲಿ ಚಪಾತಿ ತಿಂತೀನಿ, ಅಕ್ಕಿ ರೊಟ್ಟಿ ಸಿಗಲ್ವಲ್ಲ. ಪುಡಿ ಮಾಡಿಬಿಟ್ಟು ಅಲ್ಲಿಗೆ ತಂದು ಕೊಡ್ತೀನಿ. ಅಕ್ಕಿ ಪುಡಿ. ಅಕ್ಕಿ ರೊಟ್ಟಿ ಅಲ್ಲ, ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿ ಡೈಲಿ ಮಾಡಂಗಿಲ್ಲ. ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತಾ ನಮ್ಮೂರಲ್ಲಿ? ನೀವೆಲ್ಲ ಬಟ್ಟೆ ಇಲ್ಲಿ ಒಣಗಾಕ್ತೀರಾ, ಹೊರಗಡೆ ಒಣಗಾಕ್ತೀರಾ. ಬಟ್ ನಮ್ಮ ಮನೇಲಿ ಏನಂದರೆ ಎಲ್ಲ ಒಳಗಡೆನೇ ಹಾಕ್ಕೊಂಡಿದ್ದೀವಿ. ಹೊರಗಡೆ ಎಲ್ಲ ಫುಲ್ಲಾಗಿ ಒಳಗಡೆ ಕೂಡ ಹಾಕಿದ್ದೀವಿ. ಏನು ಪ್ರಾಬ್ಲಮ್ ಗೊತ್ತಾ? ಒಂದಿನ ಹೋಗಿದ್ರೆ ಬಟ್ಟೆ ಒಣಗೋದಕ್ಕೆ ಒಂದು 5 to 6 days ಬೇಕು. ಆ 6 daysದು ಬಟ್ಟೆ ಒಣಗಾಕಿ ಜಾಗ ಇಲ್ಲದೇ ಮನೆ ಒಳಗಡೆ ಎಲ್ಲ ಬಂದುಬಿಟ್ಟಿದೆ. ಇನ್ನು ಕಿಟಕಿ ಮೇಲೆಲ್ಲ ಬಟ್ಟೆಗಳೇ, ಡೋರ್ ಮೇಲೆಲ್ಲ ಬಟ್ಟೆಗಳೇ ಇರುತ್ತೆ. ಯಾರಿದು? ನನ್ನ ಲಿಯಾ ಮಗಳು. ಹಾಯ್, ವೆಲ್ಕಮ್ ಟು ಮೈ ವ್ಲಾಗ್. ಹೇಳು. ದೊಡ್ಡಮ್ಮ ಎಲ್ಲ ಇತ್ತು. ದೊಡ್ಡಮ್ಮ ದೋಸೆ ಕೊಡು, ಚಿಕ್ಕಮ್ಮ ಚಕ್ಲಿ ಕೊಡು. ಎಲ್ಲ ದೊಡ್ಡಮ್ಮ ಎಲ್ಲ ಇತ್ತು, ತೋರಿಸು. ಫೋನ್ ನೋಡೋದು ನೋಡು, ಫೋನು. ದೊಡ್ಡಮ್ಮಂತರ ಯೂಟ್ಯೂಬ್ ಮಾಡ್ತೀಯಾ? ಬೇಡ, ನಿಮ್ಮಪ್ಪ ಬೈತಾರೆ. ಸೊ ಗೈಸ್, ನಮ್ಮನೆ ಇವತ್ತು ಸ್ಪೆಷಲ್ ನೋಡಿ, ಗಿಣ್ಣು. ಸೊ ಗೈಸ್ ನೋಡಿ, ಇದೇ ನಮ್ಮ ಊರು. ಇದು ನನ್ನ ಮುದ್ದು ಮಮ್ಮಿ.
ಫುಲ್ ಫೋಟೋಶೂಟ್ ಮಾಡ್ತಾಳೆ ಅಂತ ಅಮ್ಮನ ಜೊತೆ ಬಂದು ಇವಾಗ ಫುಲ್ ಫೋಟೋಶೂಟ್ ಅಂತೂ ಆಯಿತು. ನಾನು ಓದಿರೋ ಸ್ಕೂಲ್ ತೋರಿಸ್ತೀನಿ ನೋಡಿ ನಿಮಗೆ, ಕಾಣಿಸ್ತಾ ಇದೆಯಾ? ಇಲ್ಲೇ ನಾನು ಓದಿದ್ದು ಆ್ಯಕ್ಚುಲಿ, ನಮ್ಮ ಮನೆ ಮುಂದೆನೇ ಸ್ಕೂಲು, ಇಲ್ಲೇ ಓದಿದ್ದು ಆ್ಯಕ್ಚುಲಿ ನಾನು. ನಮ್ಮೂರು ಗಾಳಿ ಸಖತ್ತಾಗಿದೆ ಮಾತ್ರ. ಫಸ್ಟ್ ಚಳಿ ಚಳಿ ಅನ್ನಿಸ್ತು, ಇವಾಗ ಊರು ಬಿಟ್ಟು ಹೋಗುವಾಗ ಫೀಲ್ ಆಗ್ತದೆ. ಆ್ಯಕ್ಚುಲಿ ಇವತ್ತು ಹೊರಡೋಕ್ಕೆ ಮನಸ್ಸಿಲ್ಲ, ಒಂಥರ ಚೆನ್ನಾಗಿ ಅನಿಸುತ್ತೆ. ಇಲ್ಲೇ ಇದ್ದರೆ ಚೆನ್ನಾಗಿರುತ್ತೆ. ನಮ್ಮಮ್ಮನ ಎತ್ತಾಕೊಂಡು ಇವತ್ತು ನಾನು ಬೆಂಗಳೂರಿಗೆ ಹೋಗ್ತಿದ್ದೀನಿ. ಹೆಂಗೆ ಅನ್ನಿಸ್ತೈತಮ್ಮ? ಬೆಂಗಳೂರು ಚಂದನ ನಿಮ್ಮೂರು ಚಂದನ? ನಮ್ಮೂರು ಚಂದ. ಹೌದಾ? ಸದ್ಯಕ್ಕೆ ಸ್ವಲ್ಪ ಬಿಸಿಲು ಬರ್ತೈತೆ, ಇವಾಗ ಬರ್ತಾ ಇದೆ ಬಿಸಿಲು. ಸ್ವಲ್ಪ ಬಿಸಿಲು ಮಳೆ ಹಿಂಗೆ ಬರ್ತಾ ಇದೆ. ಬಾ ಹೋಗೋಣ. ನಮ್ಮೂರು ವ್ಯೂ ತೋರಿಸ್ತೀನಿ ಸ್ವಲ್ಪ ನೋಡಿ. ಮಗಳಿಗೆ ಹಿಟ್ಟು ಮಾಡ್ತಾ ಇದ್ದೀನಿ ನಾನು ಇವತ್ತು. ರಾಗಿ, ಅಕ್ಕಿ ಮತ್ತೇನೇನು ಹಾಕಿದರೆ ಡ್ರೈ ಫ್ರೂಟ್ಸು, ಗೋಡಂಬಿ, ಬಾದಾಮಿ ಎಲ್ಲ ಹಾಕಿ ಅವಲಕ್ಕಿ ಹಾಕಿದೀಯಾ? ನನಗಂತೂ ಎಲ್ಲ ಮರ್ತೋಗಿದ್ದೀರಾ ಅವಳಿಗೆ ಮಾಡಿರೋದನ್ನು. ನಾನು ಆ್ಯಕ್ಚುಲಿ ಪ್ಯಾಕೆಟ್ ರೆಡಿಮೇಡ್ ಬರ್ತಿತ್ತಲ್ಲ ಅದನ್ನೇ ಹಾಕಿಟ್ಟು, ಆ ಗೆಣಸುದು ಮರುಗೆಣಸುದು ಮಾಡ್ಕೊಂಡು. ಹ್ಯಾಂಡ್ ವಾಶ್ ಗುಡ್, ಮಾಡು. ತಟ್ಟೆ ಯಾರು ತೊಳೆದಿರ್ತಾರೆ? ನಾನೇ ತೊಳಿತೀನಿ. ನೀನೇ ತೊಳೆದಿರ್ಬೇಕು. ಆಮೇಲೆ ಎಲ್ಲ ಬಿದ್ದೋದ್ವಲ್ಲ, ಬಿಡು ನಾನು ತೊಳಿತೀನಿ. ಅಲ್ಲಿ ಇಡು ಸಾಕ್ಬಿಡೆ, ನಾನು ತೊಳಿತೀನಿ. ಇಡು, ಬರುತ್ತೆ ತಟ್ಟೆ ತೊಳಿ, ನೀರು ವೇಸ್ಟ್ ಮಾಡಬೇಡ. ಸೊ ಗೈಸ್, ಹಾಗೆ ಹಿಂಗೆ ಆಡಿ ಈವ್ನಿಂಗ್ ಆಯಿತು. ಫುಲ್ ಜಿಟಿ ಮಳೆ. ಯಪ್ಪ, ಎಲ್ಲಿ ಒಂದು ಶೂಟ್ ಮಾಡಿ ಆಚೆ ತೋರಿಸೋಣ ಅಂದರೂ ಆಗ್ತಾಯಿಲ್ಲ. ಹೊರಗಡೆ ಶೂಟ್ ಮಾಡೋಕ್ಕಾಗ್ತಿಲ್ಲ, ಮನೆಯೊಳಗಡೆ ಚಳಿ, ಫುಲ್ ಶೂಟ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಏನಂತ ಸ್ಪೆಷಲ್ ಡೇ ಏನಿಲ್ಲ, ಜಸ್ಟ್ ಊರಿಗೆ ಬಂದಾಗ ಹೇಗಿರ್ತೀವಿ ಅಂತ ವಿಡಿಯೋ ಮಾಡಿದ್ದೀನಿ. ಫಸ್ಟ್ ಊರಿಗೆ ಹೋಗೋಕ್ಕೆ ಏನೇನೆಲ್ಲ ಪ್ಯಾಕ್ ಮಾಡಬೇಕಿತ್ತು, ವೆಜಿಟೇಬಲ್ಸ್ ಆಗಿರ್ಬೋದು, ಇಲ್ಲಿ ನ್ಯಾಚುರಲಾಗಿ ಸಿಗೋವಂಥ ಕರ್ಬೇವಿನ ಸೊಪ್ಪಾಗಿರ್ಬೋದು, ಹೂವಿನ ಗಿಡಗಳು ಎಲ್ಲ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಂಗೆ ಗಿಡ ನೆಡೋದಕ್ಕೆ ಮಣ್ಣು ಬೇಕಿತ್ತು, 1-2 ಚೀಲ ಮಣ್ಣು ಕೂಡ ತೊಗೊಂಡಿದ್ದೀನಿ. ಸೊ ಇವತ್ತು ಸ್ಪೆಷಲ್ ಡೇ, ನನ್ನ ಹಸ್ಬೆಂಡ್ ಬರ್ಡೇ ಇರುತ್ತೆ ಇವತ್ತು. ಸೆಲೆಬ್ರೇಟ್ ಮಾಡಿ ಆಮೇಲೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಓಕೆ, ಇದಾಗಿತ್ತು ಈ ದಿನದ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್, ಟೇಕ್ ಕೇರ್.